ಗೆದ್ದಿದ್ದೀವಿ. ಯಾಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಏನು ಅವರ ಸ್ವಕ್ಷೇತ್ರ ಮಾತೃಕ್ಷೇತ್ರ ಅವ್ರು ಹುಟ್ಟಿದಂಥ ಊರಿಗೆ ಹೋಗುವಾಗೇನೆ 200ರಿಂದ 250-300 ಜನ ಅವರ ಒಂದು ಪೊಲೀಸರನ್ನ ಸಿಬ್ಬಂದಿ ಅವ್ರನ್ನ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅವರು. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರಿಗೆ ಸವಾಲನ್ನು ಹಾಕಿದ್ರು, ಇಲ್ಲೂ ಸಹಿತ RPFನವರು, ಪೊಲೀಸರು, DYSPಯಿಂದ ಆದಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಭಾರತೀಯ ಜನತಾ ಪಕ್ಷದವರು ಎಲ್ಲೂ ಹೋಗ್ಲಿದಂಗೆ ನಮಗೆಲ್ಲ ಬ್ಯಾರಿಕೇಡ್ ಹಾಕಿ ಅವ್ರ ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡಿಕೊಂಡು ಅವರು 250-300 ಜನ ಪೊಲೀಸರನ್ನು ಹಿಡ್ಕೊಂಡು, ಸರ್ ಅದೇ ಥರ 250-300 ಜನ ಪೊಲೀಸರ ರಕ್ಷಣೆ ಕೊಡ್ತು ಅಂತಂದ್ರೆ ಇಲ್ಲೇ ನನ್ನ ಪಕ್ಕಕ್ಕೆ ಈ ತಾಯಿ ನಿಂತಿದ್ದಾಳಲ್ಲ, ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ ಬಾಂಬ್ ಹಾಕಿ ಬರ್ತಾಳೆ, ಅಷ್ಟೊಂದು ರಕ್ಷಣೆ ಇತ್ತು ಅಂದ್ರೆ. ಅದು ಯಾವುದು ಮಹಾ ಸರ್? ಅದು ಗೆಲುವಲ್ಲ. ಅದು ಒಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಬರಬೇಕು. ಏನ್ ಮಾತಾಡಿದ್ದಾರೆ, ಪಾರ್ಟಿ ಆಫೀಸ್ ಮುಂದೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಅಲ್ಲಿಗೆ ವಿಜಯಣ್ಣನ್ ಕರ್ಸ್ರಿ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಕರ್ಸ್ರಿ, ಅಶೋಕ್ ಅಣ್ಣನ್ ಕರ್ಸ್ರಿ, ಪ್ರತಾಪ್ ಸಿಂಹ. ಹೌದು, ಇವ್ರನ್ನ ಎದುರಿಸೋದಕ್ಕೆ ಅವರೆಲ್ಲ ಯಾಕೆ ಬೇಕು? ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈತನ್ನ ದೊಡ್ಡನ್ ಮಾಡೋ ಅಂತ ಪ್ರಶ್ನೆನೇ ಇಲ್ಲ. ಅವರೆಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಂತಾರ ಅವರು. ಹಾಗಾಗಿ ಸಣ್ಣ ಸಣ್ಣ ಕಾರ್ಯಕರ್ತರೇ ಅವ್ರನ್ನ ಇಲ್ಲಿ ಬರ್ಲಿಲ್ದಂಗೆ ತಡೆದು ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಚಪ್ಪಲೆ ಪರಕೆ ಸೇವೆ ಬಳೆ ತೊಡಸ ಅಂತದ್ದು, ಈ ರೀತಿಯಾಗಿ ಗೌರವಯುತವಾಗಿ ನಾವು ಅವ್ರನ್ನ ಪ್ರತಿಭಟಿಸಿದೀವಿ ಅಂತ ಹೇಳಕ್ ಬಯಸ್ತೇನೆ. ಅಭಿವೃದ್ಧಿ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆ ಆಗಬೇಕು, ಆದ್ರೆ ಈ ರೀತಿ ಹೈಡ್ರಾಮಾಗಳು ಯಾಕಂತ ಜನ ಕೇಳ್ತಾರೆ. ನಾವು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ನಾವು ಪ್ರಚಾರವನ್ನ ಕೈಗೊಂಡಿದ್ವಿ. ಈ ಮಧ್ಯದಲ್ಲಿ ನಂದೆಲ್ಲಿ ಇಡ್ಲಿ ಅಂತ ಹೇಳಿ ಈತ ಬಂದು ಸುಮ್ನೆ ಅವತ್ತು ನಾಮಪತ್ರ ಸಲ್ಲಿಕೆ ದಿವಸ ಬಿಜೆಪಿಯರು ಅಯೋಗ್ಯರು, ಬಿಜೆಪಿಯರು ಇನ್ನೂ ಏನೇನೋ ಪದಗಳನ್ನು ಬಳಸಿದ್ರು. ಆ ಪದನ ಅವ್ರ ಪಕ್ಷಕ್ಕೆ ಮತವನ್ನ ಕೇಳಬೇಕು, ಆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದು ಬಿಟ್ಟು ನಮ್ಮ ಇಡೀ ಪಕ್ಷಕ್ಕೇನೆ ಇವರು ಅಸಭ್ಯವಾಗಿ ಮಾತನಾಡ್ತಾರೆ ಅಂತಂದ್ರೆ ಕೇಳಿಸ್ಕೊಂಡು ಕೂರ್ತ್ಕೊಳ್ಳೋ ಅಂತ ಜಾಯಮಾನ ಭಾರತೀಯ ಜನತಾ ಪಕ್ಷದವ್ರದ್ದಲ್ಲ. ಆತ ಅವರ ಕ್ಷೇತ್ರದಲ್ಲೇ ಸ್ಥಳೀಯ ಸಾಕಷ್ಟು ಸಂಸ್ಥೆಗಳಲ್ಲಿ DCC ಬ್ಯಾಂಕ್ ಇರ್ಬೋದು, ಆಮೇಲೆ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರ ಚುನಾವಣೆ ಇರ್ಬೋದು, ಹಾಲು ಒಕ್ಕೂಟ ಇರ್ಬೋದು, ಇನ್ನು 4-6 ಚುನಾವಣೆಗಳಲ್ಲಿ ಯಾವುದರಲ್ಲೂ ಕೂಡ ಗೆಲುವು ಸಾಧಿಸಿಲ್ಲ. ಆತ ಬಂದಿಲ್ಲಿ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ ತಕ್ಷಣ ಏನು ಕಾಂಗ್ರೆಸ್ ಗೆದ್ದು ಬಿಡುತ್ತಾ? ಆತನ ಬಗ್ಗೆ ನಮ್ಮ ಕಾರ್ಯಕರ್ತರ ಜೊತೆಲಿ ಸಾರ್ವಜನಿಕರು ವಿರುದ್ಧವಾಗಿ ನಿಂತ್ಕೊಂಡಿದ್ರು. ಇವತ್ತು ನೀವೆಲ್ಲ ನಿಮ್ಮ ಟಿವಿನಲ್ಲಿ ಬಿತ್ತರಿಸಿರ್ಬೋದು. ಹಾಗಾಗಿ ಅವರ ಏನು ವರ್ತನೆಯನ್ನ ನಾವು ವಿರೋಧಿಸಿದೀವಿ. ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಆತನಿಗೆ ಏನು ಗೌರವ ಕೊಡಬೇಕು, ಇವತ್ತು ದಾವಣಗೆರೆ ಜನತೆ, ಭಾರತೀಯ ಜನತಾ ಪಕ್ಷದವರು ಸರಿಯಾಗಿ ಅವರಿಗೆ ಗೌರವವನ್ನು ಕೊಟ್ಟು ಕಳಿಸಿದೆ. ಹೌದು, ನಮಗೆ ನಿನ್ನೆಯಿಂದನೂ ಕೂಡ ಎಲ್ಲ ಕಾರ್ಯಕರ್ತರಿಗೂ ಕರೆ ಮಾಡೋಂಥದ್ದು, ನೀವು ಹೋಗ್ಬೇಡ್ರಿ, ನಿಮಗೆ ಆ ಕೇಸ್ ಬೀಳುತ್ತೆ, ಈ ಕೇಸ್ ಬೀಳುತ್ತೆ, ಹಾಗೆ ಹೇಗೆ ಯಾವ ಭಯಕ್ಕೂ ನಮ್ಮ ಹುಡುಗರು ಎದುರಿಲ್ಲ. ಇವತ್ತು ನಾವು 1000ಕ್ಕಿಂತ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಅವರನ್ನ ಯಾವ ರೀತಿ ನಾವು ದಾವಣಗೆರೆಗೆ ಬಂದಾಗ ಅವರ ಮಾತಿಗೆ ತಕ್ಕಂತೆ ಅವ್ರಿಗೆ ಉತ್ತರವನ್ನ ಕೊಡಬೇಕು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿನೇ ಬೇರೆ. ಅಲ್ಲಿಯ ಕಾರ್ಯಕರ್ತರುಗಳು ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನೀವು ನಿಮ್ಮ ಕೆಲಸವನ್ನ ಮಾಡಿ ಕಳಿಸ್ರಿ, ಮುಂದಿನ ದಿನದಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಅವ್ರ ಕ್ಷೇತ್ರದವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೆಸರಿನ ಮೇಲೆ ಮತ್ತೆ ಪುನಃ ಕಲ್ಲಾಕಿ ನಮ್ಮ ಕಾರ್ಯಕರ್ತರಿಗೆ ಸಿಡಿಸ ಅಂತ ಕೆಲಸನ ನಾನು ಮಾಡಲಿಕ್ಕೆ ತಯಾರಿಲ್ಲ. ನಮಗೆ ಅಲ್ಲಿ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದವರು, ಕಾಂಗ್ರೆಸ್ನವರು ಸಹಿತ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ ದೂರವಾಣಿ ಕರೆ ಮೂಲಕ. ಈ ಕ್ಷಣದಿಂದ ಅವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಅವರ ಮಾತನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತೇಳಿ ಅಲ್ಲಿ ಜನರು ಕಾಯ್ತಾ ಇದ್ದಾರೆ. ಇನ್ನು ಮುಂದೆ ಆ 2ನೇ ಭಾಗವನ್ನ ಅವರು ಮಾಡ್ತಾರೆ.